ಚಂದ್ರಣ್ಣ ಸರ್, ನೀವು ಶಿಕ್ಷಕರಾಗಿ ರಾಜ್ಯಾದ್ಯಂತ ಎಲ್ಲೆಲ್ಲಿ ಈ ಸೇವೆಯನ್ನು ಸಲ್ಲಿಸಿದ್ದೀರಿ ಸರ್? ಸರ್, ನಾವು ಪ್ರಥಮವಾಗಿ 22/8/1996 ಸಕಲೇಶ್ವರ ತಾಲೂಕು ಹಾಸನ ಜಿಲ್ಲೆ ಬೊಮ್ಮನಕೆರೆಯಲ್ಲಿ ಪ್ರಥಮವಾಗಿ ನಮ್ಮ ಸೇವಾ ವೃತ್ತಿಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಇದೇ ಪ್ರಾಥಮಿಕ ಶಾಲೆಗೆ ಉನ್ನತೀಕರಿಸಿ ಸುಮಾರು 6 ಜನ ಶಿಕ್ಷಕರ ಸಹಯೋಗದಲ್ಲಿ ಅಲ್ಲಿ ಮುಖ್ಯ ಶಿಕ್ಷಕನಾಗಿ ಸುಮಾರು 5 ವರ್ಷಗಳ ಕಾಲ ಸೇವೆಯನ್ನು ಮಾಡಿದೆ. ನಂತರ 2021ರಲ್ಲಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಹೊಸಟ್ಟಿ ಗ್ರಾಮಕ್ಕೆ ವರ್ಗಾವಣೆಗೊಂಡು ಬಂದೆ. ಅಲ್ಲಿ ಸುಮಾರು ಹೊಸಟ್ಟಿಯಲ್ಲಿ ಇನ್ನೂ ಸಹ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಹಿರಿಯ ಪ್ರಾಥಮಿಕ ಶಾಲೆಗೆ ಉನ್ನತೀಕರಿಸಿ ಅಲ್ಲಿ ಸಹ 1ರಿಂದ 7ನೇ ತರಗತಿವರೆಗೂ ತರಗತಿಗಳನ್ನು ಪ್ರಾರಂಭಿಸೋದಕ್ಕೆ ಕಾರಣೀಭೂತರಾದಂಥ ಗ್ರಾಮಸ್ಥರು ಸಹಕಾರ ಕೊಟ್ಟರು. ಆಮೇಲೆ ಏಕೋಪಾಧ್ಯಾಯ ಶಾಲೆ ಇರ್ತಕ್ಕಂಥ ಶಾಲೆಯಲ್ಲಿ ಸುಮಾರು 5 ಜನ ಶಿಕ್ಷಕರನ್ನು ಹೊಂದಂಥ ಸುದೀರ್ಘವಾದಂಥ ಸೇವೆಯನ್ನು ಅಲ್ಲಿ ಹೊಸಟ್ಟಿಯಲ್ಲಿ ಮಾಡಿದೆ. ಸುಮಾರು 2 ಕೊಠಡಿ ಇರ್ತಕ್ಕಂಥ ಹೊಸಟ್ಟಿಯಲ್ಲಿ ಸುಮಾರು 5 ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ವಿ. ನಂತರ 2021ರಲ್ಲಿ ಜಾಲಿನಗರ ಹನುಮಂತಪುರ ಕ್ಲಸ್ಟರ್ ವರ್ಗಾವಣೆಗೊಂಡು ಇವತ್ತು ನಾನು ನಿವೃತ್ತಿಯನ್ನು ಆಗ್ತಾಯಿದ್ದೀನಿ. ವಯೋನಿವೃತ್ತಿ ಆಗ್ತಾಯಿದ್ದೀರಾ? ಸುದೀರ್ಘ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಏನು ಅನಿಸ್ತದೆ ಸರ್ ತಮಗೆ? ಸರ್, ಶಿಕ್ಷಕ ವೃತ್ತಿ ಯಾವತ್ತೂ ನಿರಂತರ ವೃತ್ತಿ. ಇದು ಅರಿಯ ನೀರಿದ್ದಂಗೆ. ಶಿಕ್ಷಣಕ್ಕೆ ಅಂತ್ಯನೇ ಇಲ್ಲ. ಇಲ್ಲಿ ಮಕ್ಕಳನ್ನು ಜ್ಞಾನವನ್ನು ತಿದ್ದುವಂಥ ಶಕ್ತಿ ಕೊಡೋದು ಶಿಕ್ಷಕರಿಗೆ ಮಾತ್ರ. ಹಣ ಗಳಿಸ್ಬೋದು, ಶಿಕ್ಷಣ ಗಳಿಸೋದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಗ್ರಾಮೀಣ ಮಕ್ಕಳ ಸೇವೆ ಮಾಡೋದು ಬಹಳ ಉತ್ತಮವಾದ ಸೇವೆ ಅಂತ ನನ್ನ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್.